ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 6 ಮತ್ತು 7, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಜನವರಿ 4ರಿಂದ ಜನವರಿ 9, 2025ರವರೆಗೆ ಗ್ರಾಮೀಣ ಭಾರತ್ ಮಹೋತ್ಸವ್ ಆಯೋಜಿಸಿದ್ದಾರೆ? ನೋಡಿ, ಗ್ರಾಮೀಣ ಭಾರತ್ ಮಹೋತ್ಸವ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ನವದೆಹಲಿ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯವರು ನೋಡಿ, ಇದೇ ಜನವರಿ 4ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗುತ್ತಿರುವ ಗ್ರಾಮೀಣ ಭಾರತ್ ಮಹೋತ್ಸವವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗಿರತಕ್ಕಂಥ ನಿರ್ಮಲಾ ಸೀತಾರಾಮನ್ ಜೊತೆಗೆ ಕೇಂದ್ರ ಹಣಕಾಸು ಖಾತೆಯ ರಾಜ್ಯ ಸಚಿವರಾಗಿರತಕ್ಕಂಥ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಭಾರತ್ ಮಹೋತ್ಸವವನ್ನು ನವದೆಹಲಿಯಲ್ಲಿ ಜನವರಿ 4ರಿಂದ 9ರವರೆಗೆ ಆಯೋಜಿಸಲಾಗಿದೆ. ಸೊ ಇದನ್ನು ಗಮನಿಸಬೇಕು ನೀವು, ಜನವರಿ 4ರಿಂದ 9ರವರೆಗೆ. ಹಾಗಾದರೆ ಗ್ರಾಮೀಣ ಭಾರತ ಮಹೋತ್ಸವದ ಆಯೋಜಕರು ಯಾರು ಅಂತ ನಿಮಗೆ ಕೇಳಿದರೆ, ನೋಡಿ, ಗ್ರಾಮೀಣ ಭಾರತ ಮಹೋತ್ಸವವನ್ನು ಹಣಕಾಸು ಸೇವೆಗಳ ಇಲಾಖೆ, ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂದರೆ ನಬಾರ್ಡ್ ಇವರೆಲ್ಲರೂ ಸೇರಿ ಇದನ್ನು ಆಯೋಜಕರಾಗಿದ್ದಾರೆ. ನೆಕ್ಸ್ಟ್ ನಾವು ಗ್ರಾಮೀಣ ಭಾರತ್ ಮಹೋತ್ಸವದ ಥೀಮ್ ಮತ್ತು ಧ್ಯೇಯವಾಕ್ಯದ ಬಗ್ಗೆ ನೋಡೋದಾದರೆ, ಗ್ರಾಮೀಣ ಭಾರತ್ ಮಹೋತ್ಸವದ ಥೀಮ್ ವಿಕಸಿತ್ ಭಾರತ್ 2024ಗಾಗಿ ಚೇತರಿಸಿಕೊಳ್ಳುವ ಗ್ರಾಮೀಣ ಭಾರತವನ್ನು ನಿರ್ಮಿಸುವುದು ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೋಡಿ, ಥೀಮ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಜೊತೆಗೆ ಗ್ರಾಮೀಣ ಭಾರತ್ ಮಹೋತ್ಸವದ ಧ್ಯೇಯವಾಕ್ಯ. ಸೊ ಧ್ಯೇಯವಾಕ್ಯ ಏನು ಅಂತ ಕೇಳಿದರೆ, ಗಾಂವ್ ಬಂದೆ ತೋ ದೇಶ್ ಬಂಡೆ ಬಡೆ. ನೋಡಿ, ಗ್ರಾಮಗಳು ಬೆಳೆದರೆ ದೇಶ ಬೆಳೆಯುತ್ತದೆ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಸೊ ಹಾಗಾದರೆ ಏನಿದು ನಬಾರ್ಡ್ ಬಗ್ಗೆ ನೋಡೋದಾದರೆ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ನೋಡಿ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇದು ಭಾರತದ ಅತ್ಯುನ್ನತ ಗ್ರಾಮೀಣ ಹಣಕಾಸು ಸಂಸ್ಥೆಯಾಗಿದೆ. ನೋಡಿ, ಗ್ರಾಮೀಣ ಹಣಕಾಸು ಸಂಸ್ಥೆಯಾಗಿದೆ. 1979ರಲ್ಲಿ RBI ಸ್ಥಾಪಿಸಿದ ಬಿ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನು ಸ್ಥಾಪಿಸಲಾಗಿದೆ. ಬಿ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಇದನ್ನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟ್ 1981ರ ನಿಬಂಧನೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು ಜುಲೈ 12, 1982ರಂದು ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದು 100% ಭಾರತ ಸರ್ಕಾರದ ಒಡೆತನದಲ್ಲಿದೆ. ನೆನಪಿಟ್ಕೋಬೇಕು ಇದನ್ನು. ನೋಡಿ, ಇದು 100% ಭಾರತ ಸರ್ಕಾರದ ಒಡೆತನದಲ್ಲಿರತಕ್ಕಂಥ ಒಂದು ಬ್ಯಾಂಕ್ ಆಗಿದೆ. ಹಾಗಾದರೆ ಇದರ ಕಾರ್ಯಗಳೇನು? ಸೊ ಇದರ ಕಾರ್ಯಗಳನ್ನು ಕುರಿತು ನೋಡಿ, ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಂದರೆ RRBs ಅಂತ ಕರೀತಾರೆ, ಮತ್ತು ರಾಜ್ಯ ಸಹಕಾರಿ ಬ್ಯಾಂಕುಗಳು SCB ಅಂತ ಕರೀತಾರೆ, ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕುಗಳು DCCB ಅಂತ ಕರೀತಾರೆ. ಸೊ ಇವುಗಳಂತಹ ಗ್ರಾಮೀಣ ಸಾಲ ಸಂಸ್ಥೆಗಳ ಮೇಲೆ ಮೇಲ್ವಿಚಾರಣಾ ಅಧಿಕಾರವನ್ನು ಹೊಂದಿದೆ. ನೋಡಿ, ಇದು ಗ್ರಾಮೀಣ ಬ್ಯಾಂಕ್ಗಳಿಗೆ ಅಂದರೆ ಸಾಲಗಳನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ. ಅದರ ಅಂಡರಲ್ಲಿ ಇವೆಲ್ಲವೂ ಕೂಡ ಬರ್ತವೆ. ಇವುಗಳ ಮೇಲ್ವಿಚಾರಣೆ ಮಾಡತಕ್ಕಂಥದ್ದು ನಬಾರ್ಡ್ ಬ್ಯಾಂಕ್ ಆಗಿದೆ. ನೆನ್ಪಿಟ್ಕೋಬೇಕು. ಇನ್ನು ಭಾರತದಲ್ಲಿ ಗ್ರಾಮೀಣ ಸಾಲ ಸಂಸ್ಥೆಗಳನ್ನು ಪೋಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಜವಾಬ್ದಾರಿಯನ್ನು ನಬಾರ್ಡಿಗೆ ನೀಡಲಾಗಿದೆ.
ಮತ್ತು ಅದು ಅವರಿಗೆ ಹಣಕಾಸು ಸೌಲಭ್ಯಗಳನ್ನು ಒದಗಿಸುತ್ತದೆ. ಭಾರತದಲ್ಲಿ ಕಿರು ಬಂಡವಾಳ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಸುಗಮಗೊಳಿಸುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ಒಬ್ಬ ವ್ಯಕ್ತಿಗೆ ಸಾಲವನ್ನು ಒದಗಿಸುವುದಿಲ್ಲ, ಆದರೆ ಗ್ರಾಮೀಣ ಸಾಲ ಸಂಸ್ಥೆಗಳಿಗೆ ಸಾಲವನ್ನು ಒದಗಿಸುತ್ತದೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಬ್ಬ ವ್ಯಕ್ತಿಗೆ ಸಾಲವನ್ನು ಒದಗಿಸಲ್ಲ, ಇದು ಗ್ರಾಮೀಣ ಸಾಲ ಸಂಸ್ಥೆಗಳೇನಿದ್ದಾವೆ ಅವುಗಳಿಗೆ ಸಾಲವನ್ನು ಒದಗಿಸುತ್ತದೆ. ಸೊ ಇದು ಗ್ರಾಮೀಣ ಸಾಲ ಸಂಸ್ಥೆಯ ನಿಯಂತ್ರಕವಲ್ಲ. ಸೊ RBI ಗ್ರಾಮೀಣ ಸಾಲ ಸಂಸ್ಥೆಯ ನಿಯಂತ್ರಕವಾಗಿದೆ. ಸೊ ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಸೊ ನೋಡಿ, ಇಷ್ಟೆಲ್ಲ ಪಾಯಿಂಟ್ಗಳು, ಇದರ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮೀಣ ಸಾಲ ಸಂಸ್ಥೆಗಳಿಗೆ ಅದು ಸಾಲ ಕೊಡುತ್ತೆ, ಆದರೆ ಅದರ ನಿಯಂತ್ರಕವಲ್ಲ. ಸೊ ಗ್ರಾಮೀಣ ಸಾಲ ಸಂಸ್ಥೆಗಳ ನಿಯಂತ್ರಕ ಯಾರು ಅಂತ ಕೇಳಿದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ನೆನಪಿರಲಿ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೇಂದ್ರ ರೈಲ್ವೆ ಸಚಿವಾಲಯವು ಉತ್ತರ ರೈಲ್ವೆ ವಲಯದ ಅಡಿಯಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ತನ್ನ 69ನೇ ರೈಲ್ವೆ ವಿಭಾಗವನ್ನು ಸ್ಥಾಪಿಸುತ್ತದೆ? ಸರಿಯಾದಂಥ ಉತ್ತರ ಜಮ್ಮು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಇದು 69ನೇ ರೈಲ್ವೆ ವಿಭಾಗವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದು ಉತ್ತರ ರೈಲ್ವೆ ವಲಯದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಇದೆ. ಉತ್ತರ ರೈಲ್ವೆ ವಲಯ ಅಂದರೆ ನಿಮಗೆ ಇಲ್ಲೇ ಗೊತ್ತಾಗಬೇಕು, ಅದು ಜಮ್ಮು ಕಾಶ್ಮೀರ ಅಥವಾ ಆ ಥರ ಪ್ರದೇಶಗಳಲ್ಲಿ ಉತ್ತರದಲ್ಲಿ ಬರ್ತಕ್ಕಂಥ ಪ್ರದೇಶಗಳೇನಿದ್ದಾವೆ ಆ ಪ್ರದೇಶದಲ್ಲಿ ವಲಯ ಇರುತ್ತದೆ ಅಂತ ನಮಗೆ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ ಇದು 69ನೇ ರೈಲ್ವೆ ವಿಭಾಗವಾಗಿದೆ. ನೋಡಿ, ರೈಲ್ವೆ ಡಿವಿಷನ್ ಅಂತ ಕರಿತೇವೆ. 69th ರೈಲ್ವೆ ಡಿವಿಷನ್ ಜಮ್ಮುವಿನಲ್ಲಿ ಸ್ಥಾಪನೆಯಾಗಿದೆ. ರೈಲ್ವೆ ಮಿನಿಸ್ಟ್ರಿ ಆಲ್ ಸೆಟ್ ಟು ನೋಡಿ ಕರ್ವ್ ಆಫ್ ನ್ಯೂ ಜಮ್ಮು ಡಿವಿಷನ್. ಸೊ ಜಮ್ಮು ಡಿವಿಷನ್ ಸ್ಥಾಪನೆಗೊಂಡಿದೆ. ಏನಿದು ಡೀಟೇಲ್ಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಕೇಂದ್ರ ರೈಲ್ವೆ ಸಚಿವಾಲಯವು ಉತ್ತರ ರೈಲ್ವೆ ವಲಯದ ಅಡಿಯಲ್ಲಿ ಜಮ್ಮುವಿನಲ್ಲಿ ತನ್ನ 69ನೇ ರೈಲ್ವೆ ವಿಭಾಗವನ್ನು ಸ್ಥಾಪಿಸುತ್ತದೆ. ಜನವರಿ 1, 2025ರಂದು ಸಚಿವಾಲಯವು ಹೊರಡಿಸಿದ ಅಧಿಕೃತ ಸಂವಹನದಲ್ಲಿ ಇದನ್ನು ತಿಳಿಸಿದೆ. ಪ್ರಸ್ತುತ ಭಾರತೀಯ ರೈಲ್ವೆಯು 68 ವಿಭಾಗಗಳನ್ನು ಹೊಂದಿದೆ ಮತ್ತು ಭಾರತೀಯ ರೈಲ್ವೆಯಿಂದ ಅಧಿಸೂಚನೆಯನ್ನು ಹೊರಡಿಸಿದಾಗ ಜಮ್ಮು ಭಾರತೀಯ ರೈಲ್ವೆಯ 69ನೇ ವಿಭಾಗವಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಚೀನಾ, ರಷ್ಯಾ ನಂತರ ಭಾರತವು ಈಗ ವಿಶ್ವದ 4ನೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿದೆ. ನೋಡಿ, ಗಮನಿಸಬೇಕು. ಅಮೇರಿಕಾ, ಚೀನಾ, ರಷ್ಯಾದ ನಂತರ ಭಾರತ 4ನೇ ಅತಿದೊಡ್ಡ ರೈಲ್ವೆ ಜಾಲವನ್ನು ಹೊಂದಿದೆ. ಈಗ ನಾವು ಕೊಂಕಣ ರೈಲ್ವೆ ಮತ್ತು ದಕ್ಷಿಣ ಕರಾವಳಿ ರೈಲ್ವೆ ವಲಯದ ಸ್ಥಿತಿ ನೋಡಿ. ಕೊಂಕಣ ರೈಲ್ವೆಯನ್ನು ಕೊಂಕಣ ರೈಲ್ವೇಸ್ ಕಾರ್ಪೊರೇಷನ್ ಲಿಮಿಟೆಡ್ ನಿರ್ವಹಿಸುತ್ತದೆ ಮತ್ತು ಇದು ಭಾರತೀಯ ರೈಲ್ವೇಸ್, ಮಹಾರಾಷ್ಟ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಗೋವಾ ಸರ್ಕಾರ ಮತ್ತು ಕೇರಳ ಸರ್ಕಾರದ ಒಡೆತನದಲ್ಲಿದೆ. ಇದು ಮುಂಬೈನಿಂದ ಮಂಗಳೂರಿಗೆ ಸಂಪರ್ಕಿಸುವ 741 ಕಿಲೋಮೀಟರ್ ಮಾರ್ಗವನ್ನು ನಿರ್ವಹಿಸುತ್ತದೆ. ಇದನ್ನು ಭಾರತೀಯ ರೈಲ್ವೆಯ ಕಾರ್ಯಾಚರಣಾ ವಲಯವೆಂದು ಪರಿಗಣಿಸಲಾಗುವುದಿಲ್ಲ. ನೆನಪಿರಲಿ. ದೇಶದ ರೈಲ್ವೆ ವಲಯಗಳು ಮತ್ತು ವಿಭಾಗಗಳು ನೋಡಿ. ಪ್ರಸ್ತುತ ದೇಶದಲ್ಲಿ 17 ರೈಲ್ವೆ ವಲಯಗಳಿದ್ದಾವೆ. 69 ಈಗ ಪ್ರಸ್ತುತ 68 ವಿಭಾಗಗಳಿದ್ದಾವೆ ಮತ್ತು ಅವುಗಳ ಪಟ್ಟಿ ಕೆಳಗಡೆ ಇತ್ತು. ಸೊ ಅದು ನೋಡಿಲ್ಲ. ಓಕೆ, ಇರಲಿ. ಸೊ 17 ರೈಲ್ವೆ ವಲಯಗಳಿದ್ದಾವೆ. ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಗೊತ್ತು. 68 ವಿಭಾಗಗಳು, ಇದು ನೆನಪಿರಲಿ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿಧನರಾದ ಹಿರಿಯ ಪರಮಾಣು ವಿಜ್ಞಾನಿ ರಾಜಗೋಪಾಲ ಚಿದಂಬರಂ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ನೋಡಿ, ರಾಜಗೋಪಾಲ ಚಿದಂಬರಂ, ಸೊ ಆರ್ ಚಿದಂಬರಂ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಿಗೆ ಸಂಬಂಧಪಟ್ಟಂತೆ ಆಪ್ಷನ್ ನಂಬರ್ 1 ಸರಿಯಾಗಿದೆ ಸ್ನೇಹಿತರೆ. ಏನಂದರೆ ಅವರು 1975 ಅಂದರೆ ಆಪರೇಷನ್ ಸ್ಮೈಲಿಂಗ್ ಬುದ್ಧ ಮತ್ತು 1998 ಪೋಖ್ರಾನ್ 2 ಆಪರೇಷನ್ ಶಕ್ತಿ ಅಂತ ಕರೀತಾರೆ ಇದನ್ನು.
ಇವೆರಡರಲ್ಲಿ ಭಾರತದ ಪರಮಾಣು ಪರೀಕ್ಷೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಇವರು ಚಿದಂಬರಂ. ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಭಾರತದ ಖ್ಯಾತ ಭೌತ ವಿಜ್ಞಾನಿ ಚಿದಂಬರಂ ಇನ್ನಿಲ್ಲ. ಇವರು ಭೌತಶಾಸ್ತ್ರದ ವಿಜ್ಞಾನಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಲೂ ಕೂಡ ಕೇಳಬಹುದು. ಹಿರಿಯ ಪರಮಾಣು ವಿಜ್ಞಾನಿ ರಾಜಗೋಪಾಲ ಚಿದಂಬರಂ ಅವರು ಜನವರಿ 4, 2025ರಂದು ನಿಧನರಾದರು. ಡಾಕ್ಟರ್ ಚಿದಂಬರಂ ಅವರು 1975ರ ಸ್ಮೈಲಿಂಗ್ ಬುದ್ಧ, 1998ರ ಪೋಖ್ರಾನ್ 2 ಪರಮಾಣು ಪರೀಕ್ಷೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅವರು ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮದೊಂದಿಗೆ ಸಂಬಂಧ ಹೊಂದಿದ್ದರು. ಅವರು ಭಾರತದ ಪರಮಾಣು ಶಕ್ತಿ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ ಪ್ರತಿಷ್ಠಿತ ವಿಜ್ಞಾನಿಯಾಗಿದ್ದಾರೆ. ಅವರು ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿದ್ದರು 2001ರಿಂದ 2018ರ ಅವಧಿಯಲ್ಲಿ. ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷರಾಗಿದ್ದರು ಮತ್ತು ಭಾರತದ ಪರಮಾಣು ಮತ್ತು ತಾಂತ್ರಿಕ ಸಾಮರ್ಥ್ಯಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದರು. ಅವರ ಸಾಧನೆಯನ್ನು ಮೆಚ್ಚಿ 1975ರಲ್ಲಿ ಪದ್ಮಶ್ರೀ, 1999ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹಾಗಾದರೆ ಏನಿದು ಆಪರೇಷನ್ ಸ್ಮೈಲಿಂಗ್ ಬುದ್ಧ? ನೋಡಿ, 1974 ರಾಜಾರಾಮಣ್ಣ ಅವರಂತಹ ವಿಜ್ಞಾನಿಗಳ ನೇತೃತ್ವದಲ್ಲಿ ಡಾಕ್ಟರ್ ಚಿದಂಬರಂ ಅವರ ಬೆಂಬಲದೊಂದಿಗೆ ನಡೆಸಿದ ಭಾರತದ ಮೊದಲ ಪರಮಾಣು ಪರೀಕ್ಷೆಯೇ ಆಪರೇಷನ್ ಸ್ಮೈಲಿಂಗ್ ಬುದ್ಧ. ನೋಡಿ, ಭಾರತದ ಮೊದಲ ಪರಮಾಣು ಪರೀಕ್ಷೆ ಅಂತ ಕರಿತೀವಿ ಇದನ್ನು. ನಂತರ 1998ರಲ್ಲಿ ಆಪರೇಷನ್ ಪೋಖ್ರಾನ್ 2 ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ 5 ಪರಮಾಣು ಬಾಂಬ್ ಪರೀಕ್ಷೆಗಳನ್ನು ನಡೆಸಲಾಯಿತು. ಪೋಖ್ರಾನ್ 2 ಇದನ್ನು ಆಪರೇಷನ್ ಶಕ್ತಿ ಅಂತ ಕರೀತಾರೆ. ಮೇ 1998ರಲ್ಲಿ ಭಾರತವು ನಡೆಸಿದ 5 ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಗಳ ಒಂದು ಸರಣಿಯಾಗಿದೆ. ರಾಜಸ್ಥಾನದ ಭಾರತೀಯ ಸೇನೆಯ ಪೋಖ್ರಾನ್ ಟೆಸ್ಟ್ ರೇಂಜ್ನಲ್ಲಿ ಬಾಂಬುಗಳನ್ನು ಸ್ಫೋಟಿಸಲಾಯಿತು. ಸ್ಮೈಲಿಂಗ್ ಬುದ್ಧ ಎಂಬ ಕೋಡ್ ಹೆಸರಿನ ಮೊದಲ ಪರೀಕ್ಷೆಯನ್ನು ಮೇ 1974ರಲ್ಲಿ ನಡೆಸಿದ ನಂತರ ಭಾರತವು ನಡೆಸಿದ ಪರಮಾಣು ಪರೀಕ್ಷೆಯ 2ನೇ ನಿದರ್ಶನ ಇದು. ನೆನಪಿರಲಿ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ನೋಡೋಣ. ಅಂತಾರಾಷ್ಟ್ರೀಯ ಮನಸ್ಸು ಮತ್ತು ದೇಹ ಸ್ವಾಸ್ಥ್ಯ ದಿನ. ನೋಡಿ, ಇಂಟರ್ನ್ಯಾಷನಲ್ ಮೈಂಡ್ ಆ್ಯಂಡ್ ಬಾಡಿ ವೆಲ್ನೆಸ್ ಡೇ ಅನ್ನು ಪ್ರತಿ ವರ್ಷ ವಾರ್ಷಿಕವಾಗಿ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಜನವರಿ 3. ಜನವರಿ 3ರಂದು ನಾವು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಮೈಂಡ್ ಬಾಡಿ ವೆಲ್ನೆಸ್ ಡೇಯನ್ನು ಆಚರಣೆ ಮಾಡ್ತೀವಿ. ಈ ಒಂದು ನ್ಯೂಸ್ ಪೇಪರ್ ಅಂದರೆ ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೆನಪಿರಲಿ ಸ್ನೇಹಿತರೆ, 2019ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಈ ದಿನವು ಮುಖ್ಯವಾಗಿ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನು ಸಮತೋಲನಗೊಳಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಯೋಗ, ಧ್ಯಾನ ಮತ್ತು ಸ್ವಯಂ ಆರೈಕೆಯಂತಹ ತಂತ್ರಗಳನ್ನು ಪ್ರೋತ್ಸಾಹಿಸುವ ಮೂಲಕ ಒತ್ತಡ, ಆತಂಕ, ಮನೋದೈಹಿಕ ಕಾಯಿಲೆಗಳನ್ನು ಎದುರಿಸಲು ಈ ದಿನವು ಗುರಿಯನ್ನು ಹೊಂದಿದೆ. ನೋಡಿ, ಜೊತೆಗೆ ವಿಶ್ವ ಬ್ರೈಲ್ ದಿನ ನಾವು ಪ್ರತಿ ವರ್ಷ ಜನವರಿ 4ರಂದು ಆಚರಿಸ್ತೀವಿ. ವಿಶ್ವ ಬ್ರೈಲ್ ದಿನ. ಬ್ರೈಲ್ ಲಿಪಿಯ ಆವಿಷ್ಕಾರಕ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ. ಬ್ರೈಲ್ ಲಿಪಿಯು ದೃಷ್ಟಿಹೀನ ಜನರು ಬರೆಯಲು ಮತ್ತು ಓದಲು ಬಳಸುವ ತಂತ್ರಜ್ಞಾನವಾಗಿದೆ. ಲೂಯಿಸ್ ಬ್ರೈಲ್ ಫ್ರಾನ್ಸ್ನ ನಿವಾಸಿಯಾಗಿದ್ದಾರೆ. ಇದು ನೆನಪಿರಲಿ. ನೋಡಿ, ಲೂಯಿಸ್ ಬ್ರೈಲ್ ಏನಿದ್ದಾರೆ ಇವರು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದಿದ್ದಾರೆ. ಬ್ರೈಲ್ ಲಿಪಿ ಮುಖ್ಯವಾಗಿ ನೋಡಿ, ದೃಷ್ಟಿಹೀನ ವ್ಯಕ್ತಿಗಳು ಅಂದರೆ ಕಣ್ಣು ಕಾಣಿಸದಂತಹ ವ್ಯಕ್ತಿಗಳಿಗೆ ಅಕ್ಷರಗಳನ್ನು ಗುರುತು ಹಿಡಿಯುವ ಒಂದು ಸಂಕೇತ ಭಾಷೆಯಾಗಿದೆ ಅದು. ಆ ಒಂದು ದಿನದ ಅವರ ಸ್ಮರಣಾರ್ಥ ಜನವರಿ 4ರಂದು ನಾವು ಪ್ರತಿ ವರ್ಷ ವಿಶ್ವ ಬ್ರೈಲ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. 2024ರಲ್ಲಿ
ಭಾರತದ ಬಡತನ ದರವು 5%ಗಿಂತ ಕಡಿಮೆಯಾಗಿದೆ. ಗ್ರಾಮೀಣ ಬಡತನವು 4.86% ಮತ್ತು ನಗರ ಬಡತನವು 4.09%ರಷ್ಟು ಕಡಿಮೆಯಾಗಿದೆ ಎಂದು ಕೆಳಗಿನ ಯಾವ ಸಂಸ್ಥೆ ಇತ್ತೀಚೆಗೆ ವರದಿಯನ್ನು ಮಾಡಿದೆ? ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಲ್ಲರೂ RBI ಅಂತ ಹಾಕ್ಬೋದು. RBI ಅಲ್ಲ, SBI. ಓಕೆ, ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ನೆನಪಿರಬೇಕು ನಿಮಗೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಭಾರತದ ಬಡತನ ದರ, ಗಮನಿಸಿ, ಭಾರತದ ಪಾವರ್ಟಿ ರೇಟ್ ಏನಿದೆ, ಸೊ 5%ಗಿಂತ ಕಡಿಮೆಯಾಗಿದೆ ಎಂದು ವರದಿ ಮಾಡಿದೆ. ಸೊ ಈ ಮೂಲಕ ಗ್ರಾಮೀಣ ಬಡತನ, ನೋಡಿ, ಗ್ರಾಮೀಣ ಬಡತನ 4.86%ಕ್ಕೆ ಇಳಿಕೆಯಾಗಿದ್ದರೆ ನಗರ ಬಡತನವು 4.09%ರಷ್ಟು ಕಡಿಮೆಯಾಗಿದೆ. ನೋಡಿ, ಗ್ರಾಮೀಣ ಬಡತನ 4.86, ನಗರ ಬಡತನ 4.09ರಷ್ಟು ಕಡಿಮೆಯಾಗಿದೆ ಎಂದು ವರದಿ ಮಾಡಿರ್ತಕ್ಕಂಥದ್ದು. ಸೊ ಬಿಸ್ನೆಸ್ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದೆ. SBI ರಿಸರ್ಚ್ ಇದು. ಡೀಟೇಲ್ಸನ್ನು ನೋಡಿ, ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಯಶಸ್ವಿ ಜಾರಿಯ ಕಾರಣ ದೇಶದಲ್ಲಿ ಬಡತನ ಪ್ರಮಾಣ ಇಳಿಕೆಯಾಗಿದೆ. ಅದರಲ್ಲೂ ಗ್ರಾಮೀಣ ಬಡತನದಲ್ಲಿ ಭಾರೀ ಇಳಿಕೆ ಕಂಡುಬಂದಿದೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಶೋಧನಾ ವರದಿ ತಿಳಿಸಿದೆ. 2011-12ರಲ್ಲಿ 25.7% ಗ್ರಾಮೀಣ ಬಡತನ 2024ರ ಮಾರ್ಚ್ ವೇಳೆಗೆ ಕೇವಲ 4.86ಕ್ಕೆ ಇಳಿದಿದೆ. ಹೀಗೆ ಬಡತನ ಪ್ರಮಾಣ 5%ಕ್ಕಿಂತ ಕೆಳಗೆ ಇಳಿದಿದ್ದು ಇದೇ ಮೊದಲು ಎಂದು ವರದಿ ಮಾಡಿದೆ. SBIನ ಬಳಕೆ ವೆಚ್ಚ ವರದಿ ಅನ್ವಯ ನೋಡಿ, 2011-12ರಲ್ಲಿ ನಗರ ಪ್ರದೇಶಗಳ ಬಡತನ 13.7% ಇದ್ದಿದ್ದು 2024ರ ಮಾರ್ಚ್ ವೇಳೆಗೆ 4.9ಕ್ಕೆ ಇಳಿಕೆಯಾಗಿದೆ. ಅದೇ ಗ್ರಾಮೀಣ ಬಡತನ 4.86ಕ್ಕೆ ಇಳಿಕೆಯಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಭಾರತದಲ್ಲಿ ಬಡತನ ಪ್ರಮಾಣ 4%ರಿಂದ 4.5ರಷ್ಟಿದೆ ಎಂದು ವರದಿ ಮಾಡಿದೆ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ ಭಾರತದ ಪ್ರಸ್ತುತ ಬಡತನ 4ರಿಂದ 4.5 ಪಟ್ಟು ಇದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇದು ನೆನಪಿರಲಿ ನಿಮಗೆ. ಗ್ರಾಮೀಣ ಪ್ರದೇಶಗಳ ಬಡತನ ರೇಖೆ ನೋಡಿ ಎಷ್ಟಿದೆ, ತಿಂಗಳಿಗೆ 1632 ಮಾನದಂಡವಾಗಿ ಪರಿಗಣಿಸಿದ್ದರೆ ನಗರ ಪ್ರದೇಶಗಳಲ್ಲಿ ಇದಕ್ಕೆ ತಿಂಗಳಿಗೆ 1944 ಮಾನದಂಡವಾಗಿ ಬಳಸಲಾಗಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. 2021ರ ಜನಗಣತಿಯ ನಂತರ ಸಂಭವನೀಯ ಪರಿಷ್ಕರಣೆಗಳೊಂದಿಗೆ ಭಾರತದ ಒಟ್ಟಾರೆ ಬಡತನದ ಪ್ರಮಾಣ 4.4ರಿಂದ 4.5ರ ನಡುವೆ ಇರಬಹುದು ಎಂದು ವರದಿ ತಿಳಿಸಿರತಕ್ಕಂಥದ್ದು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶದಲ್ಲಿ ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್, ನೋಡಿ, HMPVನ ಏಕಾಏಕಿ ದಾಳಿ ಆರಂಭಗೊಂಡಿದೆ? ಇದನ್ನು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಅಂತ ಕರೀತಾರೆ. HMPV ಸರಿಯಾದಂಥ ಉತ್ತರ ಚೀನಾ. ಸೊ HMPVನ ವಿಸ್ತೃತ ರೂಪ ಏನು ಅಂತ ಕೇಳಬಹುದು ಸ್ನೇಹಿತರೆ. ನಿಮಗೆ ನೆನ್ಪಿಟ್ಕೊಳ್ಳಿ, ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಅಂತ ಕರೀತಾರೆ. ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ HMPV ಚೀನಾದಲ್ಲಿ ದಾಳಿಗೆ ಬಂದಿದೆ. ಸೊ HMPV ಕೇಸಸ್, ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, HMPV ಎಂಬುದು ದಿಢೀರನೆ ಕಾಣಿಸಿಕೊಂಡಿದ್ದು ಲಭ್ಯವಿರುವ ಎಲ್ಲ ಚಾನಲ್ಗಳ ಮೂಲಕ ಭಾರತವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತದೆ ಮತ್ತು ಸಮಯೋಚಿತ ಶಿಷ್ಟಾಚಾರ ಅನುಸರಿಸಲು ವಿಶ್ವ ಆರೋಗ್ಯ ಸಂಸ್ಥೆಗೆ ಮನವಿ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಮುಖ್ಯವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ HMPV ಪ್ರಕರಣಗಳನ್ನು ಪರೀಕ್ಷಿಸುವ ಪ್ರಯೋಗಾಲಯಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ICMR ಇಡೀ ವರ್ಷ HMPV ಪ್ರವೃತ್ತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ ಎಂದು
ವರದಿಯನ್ನು ತಿಳಿಸಿದೆ. ಹಾಗಾದರೆ HMPV ವೈರಸ್ ಏನಿದು? ಸೊ US ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ CDC ಪ್ರಕಾರ 2001ರಲ್ಲಿ ಪತ್ತೆಯಾದಂತಹ HMPV ಅಂದರೆ ನ್ಯೂಮೋವಿರಿಡೆ ಕುಟುಂಬಕ್ಕೆ ಸೇರಿದೆ. ನೋಡಿ ಗಮನಿಸಿ, ಇದು ನ್ಯೂಮೋವಿರಿಡಿ ಕುಟುಂಬಕ್ಕೆ ಸೇರಿದೆ. ಉಸಿರಾಟದ ಸಿನ್ಸಿಟಿಯಲ್ ವೈರಸ್ ಅಂತ ಕನಿಸ ನೋಡಿ, ಸಿನ್ಸಿಟಿಯಲ್ ವೈರಸ್ RSV ಅಂತೆಯೇ ಇದು ಸಾಮಾನ್ಯವಾಗಿ ದೇಹದಲ್ಲಿ ಉಸಿರಾಟದ ಸೋಂಕುಗಳನ್ನು ಉಂಟು ಮಾಡುತ್ತದೆ. ನೋಡಿ, ಉಸಿರಾಟದ ತೊಂದರೆ ಮಾಡುತ್ತದೆ. ಸಾಮಾನ್ಯವಾಗಿ ಶೀತ ಅಥವಾ ಜ್ವರಕ್ಕೆ ಹೋಲುವ ರೋಗ ಲಕ್ಷಣಗಳನ್ನು ಪ್ರಸ್ತುತಪಡಿಸುತ್ತದೆ. HMPV ಉಸಿರಾಟಕ್ಕೆ ಸಮಸ್ಯೆ ನೀಡುವ ವೈರಸ್ ಆಗಿದ್ದು, ನೋಡಿ ಇದೊಂದು ವೈರಸ್. CDC ಪ್ರಕಾರ ಚಿಕ್ಕ ಮಕ್ಕಳು, ವಯಸ್ಸಾದವರು ಮತ್ತು ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ ಅಂದರೆ ಲೋ ಇಮ್ಯುನೋ ಸಿಸ್ಟಮ್ ಹೊಂದಿರುವವರು ಇದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಒಳಗಾಗ್ತಾರೆ. HMPV ಲಕ್ಷಣಗಳು ಏನು? ಹಾಗಾದರೆ CDC ವರದಿಯ ಪ್ರಕಾರ HMPVಯೊಂದಿಗೆ ಸಾಮಾನ್ಯವಾಗಿ ಸಂಬಂಧಿಸಿದ ರೋಗ ಲಕ್ಷಣಗಳು ಅಂದರೆ ಕೆಮ್ಮು ಮತ್ತು ಸೋರುತ್ತಿರುವ ಮೂಗು ಅಥವಾ ಉಸಿರು ಕಟ್ಟಿಕೊಳ್ಳುವ ಮೂಗು, ಜ್ವರ, ನೋಯುತ್ತಿರುವ ಗಂಟಲು, ಉಬ್ಬಸ ಅಥವಾ ತೀವ್ರತರವಾದ ಪ್ರಕರಣಗಳಲ್ಲಿ ಉಸಿರಾಟದ ತೊಂದರೆ ಉಂಟಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಸೋಂಕು ಬ್ರಾಂಕೈಟಿಸ್, ನ್ಯೂಮೋನಿಯಾ ಅಥವಾ ಅಸ್ತಮಾ ಉಲ್ಬಣಗಳಿಗೆ ಕಾರಣವಾಗಬಹುದು. ನೆನಪಿರಲಿ. ಇನ್ನು ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಕೇಶನ್ ಟೆಸ್ಟ್ NAT ಅಂತ ಕರಿತೇವೆ. ಇದರ ಮೂಲಕ ವೈರಸ್ ಜಿನೋಮ್ನ ನೇರ ಪತ್ತೆಯಾಗುತ್ತದೆ. ನೋಡಿ, NATನ ಮೂಲಕ. ಸೊ ಇದರ ಮೂಲಕ ನಾವು ವೈರಸ್ ಪತ್ತೆ ಮಾಡಬಹುದು. ನೋಡಿ, ನ್ಯೂಕ್ಲಿಕ್ ಆಸಿಡ್ ಆಂಪ್ಲಿಫಿಕೇಶನ್ ಟೆಸ್ಟ್ ಅಂತ ಕರೀತಾರೆ ಇದನ್ನು. ಇದರ ಮೂಲಕ ಡೈರೆಕ್ಟಾಗಿ ನಾವು ನೋಡಬಹುದು ಅದನ್ನು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ದೆಹಲಿ ಸರ್ಕಾರವು ಜಾರಿಗೆ ತಂದಿರುವ ಪೂಜಾರಿ ಗ್ರಂಥಿ ಸಮ್ಮಾನ್ ಯೋಜನೆಯು ಅರ್ಚಕರಿಗೆ ಮಾಸಿಕವಾಗಿ ಎಷ್ಟು ಅನುದಾನ ಕೊಡಲಿದೆ? ನೋಡಿ, ಮಾಸಿಕ ಮಂತ್ಲಿ. ಓಕೆ, ಸರಿಯಾದಂಥ ಉತ್ತರ 18,000. ಸೊ ಈ ಒಂದು ಮಾಹಿತಿಯನ್ನು ದ ಇಂಡಿಯನ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ದೆಹಲಿ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಈಗ ಮಾಜಿ CM ಅವರು, ಸೊ ಫಾರ್ಮರ್ CM ಅವರು, ಸೊ ಇದನ್ನು ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ ಬರ್ತಾ ಇದೆ, ಆ ಕಾರಣಕ್ಕಾಗಿ ನೋಡಿ ಪೂಜಾರಿ ಗ್ರಂಥಿ ಸಮ್ಮಾನ ಯೋಜನೆ ಪ್ರತಿ ಅರ್ಹರಿಗೆ 18,000 ವೇತನ ನೀಡುವ ಒಂದು ಪ್ರಮುಖ ಯೋಜನೆ ಇದು. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಡಿಸೆಂಬರ್ ತಿಂಗಳ ಒಟ್ಟು GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹ ಎಷ್ಟಾಗಿದೆ? ಸರಿಯಾದಂಥ ಉತ್ತರ ನೋಡಿ 1.77 ಲಕ್ಷ ಕೋಟಿಯಾಗಿದೆ. 2024ರ ಡಿಸೆಂಬರ್ ತಿಂಗಳ GST 1.77 ಲಕ್ಷ ಕೋಟಿ. ಇತ್ತೀಚೆಗೆ ಬಿಡುಗಡೆಯಾಗಿದೆ. ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಡೀಟೇಲ್ಸ್ ನೋಡಿ, ಡಿಸೆಂಬರ್ ತಿಂಗಳಲ್ಲಿ GST ಸಂಗ್ರಹ 1,76,857 ಕೋಟಿ ರೂಗಳು ಅಂದರೆ ರೌಂಡ್ ಫಿಗರ್ 1.77 ಲ್ಯಾಕ್ ಕ್ರೋರ್ ಅಂತ ಕರೀತಾರೆ. ಸೊ ಜನವರಿ 1ರಂದು ಅಧಿಕೃತವಾಗಿ ಬಿಡುಗಡೆಯಾದ ದತ್ತಾಂಶದ ಪ್ರಕಾರ 2023ರ ಡಿಸೆಂಬರ್ ತಿಂಗಳಿಗೆ ಹೋಲಿಸಿದರೆ ತೆರಿಗೆಯ ಸಂಗ್ರಹ 7.3ರಷ್ಟು ಹೆಚ್ಚಾಗಿದೆ. ನೋಡಿ, 7.3ರಷ್ಟು ಹೆಚ್ಚಾಗಿದೆ. ಓಕೆ, ಸೊ ಇದು ಕೂಡ ನೆನಪಿರಲಿ. ಇದರಲ್ಲಿ ರಾಜ್ಯ GST ನೋಡ್ಬೋದು, IGST ಆಗಿರ್ಬೋದು ಹಾಗೂ ಸೆಸ್, ಸೊ ಇವುಗಳು ಕೂಡ ಸೇರಿರ್ತಕ್ಕಂಥದ್ದು ಗಮನಿಸಿ. 2024ರ ಡಿಸೆಂಬರ್ ತಿಂಗಳಲ್ಲಿ ಆಂತರಿಕ ವಹಿವಾಟುಗಳ ಮೂಲಕ ಸಂಗ್ರಹವಾದ GST ಎಷ್ಟು ಅಂತ ಕೇಳಿದರೆ 1.32 ಲಕ್ಷ ಕೋಟಿ ರೂಪಾಯಿ. ಅಂದರೆ ಹಿಂದಿನ ವರ್ಷಕ್ಕಿಂತ ಇದರಲ್ಲಿ 8.4ರಷ್ಟು ಹೆಚ್ಚಳ ಆಗಿದೆ. ಇನ್ನು ಆಮದುಗಳಿಂದ ಬಂದಿರುವ ತೆರಿಗೆ ಅಂತ ಅಂದರೆ 44,268 ಕೋಟಿ ರೂಪಾಯಿ ಆಗಿದೆ. ಡೀಟೇಲ್ಸನ್ನು ನೋಡಿ, ಡಿಸೆಂಬರ್ನ ಹಿಂದಿನ ತಿಂಗಳು ಅಂದರೆ ನವೆಂಬರ್ನಲ್ಲಿ 1.82 ಲಕ್ಷ ಕೋಟಿ ರೂಪಾಯಿ GST ಸಂಗ್ರಹವಾಗಿತ್ತು. ಸೊ ಹಾಗಾದರೆ ಇನ್ನು ಉಳಿದಂತೆ 2024ರ ಕೊನೆಯ 4 ತಿಂಗಳ GSTಯನ್ನು ನಾವು ಗಮನಿಸೋಣ. ಅದಕ್ಕಿಂತ ಹಿಂದಲೂ ನಾನು ನಿಮಗೆ ಕೊಟ್ಟಿದ್ದೇನೆ ಆಲ್ರೆಡಿ. ನೋಡಿ, ಸೆಪ್ಟೆಂಬರ್ನಲ್ಲಿ 1.73, ಅಕ್ಟೋಬರ್ನಲ್ಲಿ 1.87 ನೋಡಿ ಹೈಯೆಸ್ಟ್ ಕ್ರಾಸ್ ಆಗಿದೆ. ಇನ್ನು ನವಂಬರ್ನಲ್ಲಿ 1.82,
ಡಿಸೆಂಬರಲ್ಲಿ 1.77 ಅನ್ಕೋಬೇಕು ನಾವು. ಸೊ ಇಷ್ಟು ಸಂಗ್ರಹವಾಗಿರತಕ್ಕಂಥದ್ದನ್ನು ಗಮನಿಸಬೇಕು. ಈ ಹಣಕಾಸು ವರ್ಷದಲ್ಲಿ ಇಲ್ಲಿಯವರೆಗೆ ಅಂದರೆ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ 16,33,563 ಕೋಟಿ ರೂಪಾಯಿ GST ಸಿಕ್ಕಿರತಕ್ಕಂಥದ್ದು. ಕಳೆದ ವರ್ಷಕ್ಕಿಂತ ಶೇಕಡ 9.10% ಹೆಚ್ಚಳ ತೆರಿಗೆ ಬಂದಿದೆ. ಆದರೆ 2024-25 ಹಣಕಾಸು ವರ್ಷಕ್ಕೆ ನಿಗದಿ ಮಾಡಿರುವ ಗುರಿಗಿಂತ GST ಸಂಗ್ರಹ ಶೇಕಡ 19 ಕಡಿಮೆಯಾಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಕರ್ನಾಟಕದ ಪ್ರಖ್ಯಾತ ಸಾಹಿತಿ ಡಾಕ್ಟರ್ ನೋರ್ಬೆಟ್ ಡಿಸೋಜಾ ಅಂತ ಕರಿತೇವೆ ನೋಡಿ, ಡಿಸೋಜಾ ಅಂತ ಕರೀತಾರೆ. ಸೊ ಗಮನಿಸಿ, ನಾರ್ಬರ್ಟ್ ಡಿಸೋಜಾ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ನಾರ್ಬರ್ಟ್ ಡಿಸೋಜಾ ಇತ್ತೀಚೆಗೆ ನಿಧನರಾದರು. ಇವರು ಬರೆದ ಕೆಳಗಿನ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ನೋಡಿ, ಗಮನಿಸಬಹುದು. ಸರಿಯಾಗಿರ್ತಕ್ಕಂಥ ಉತ್ತರ ಮುಳುಗಡೆಯ ಊರಿಗೆ ಬಂದವರು ಎಂಬುದು. ಮುಳುಗಡೆಯ ಊರಿಗೆ ಬಂದವರು ಎಂಬುದು ಕೃತಿಗೆ ಇವರಿಗೆ ಅಂದರೆ ಡಾಕ್ಟರ್ ನೋರ್ಬರ್ಟ್ ಡಿ ಸೋಜಾ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೋಡಿ, ರಾಜ್ಯದ ಹಿರಿಯ ಸಾಹಿತಿ ಡಿಸೋಜಾ ವಿಧಿವಶರಾಗಿದ್ದಾರೆ. ಸೊ ಮುಳುಗಡೆ ಕಾದಂಬರಿಯಿಂದ ಖ್ಯಾತರಾಗಿದ್ದ ಡಿಸೋಜಾ. ಸೊ ಈ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಡಿಸೋಜಾ ಅವರ ಬಗ್ಗೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಹಿರಿಯ ಸಾಹಿತಿ ಡಿಸೋಜಾ ನಿಧನರಾಗಿದ್ದಾರೆ. ಸೊ ನೋಡಿ, ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 1937 ಜೂನ್ 6 ಡಿಸೋಜಾ ಜನಿಸಿದರು. ಹಾಗಾದರೆ ಯಾವ ಜಿಲ್ಲೆಯವರು ಅಂತ ಕೇಳಬಹುದು ನಿಮಗೆ. ಶಿವಮೊಗ್ಗ ಜಿಲ್ಲೆಯವರು, ಇದು ನೆನಪಿರಲಿ ನೋಡಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾರೀಕಿನವರು. ಪರಿಸರ ಕಾಳಜಿ ಜೊತೆಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯವನ್ನು ಒಳಗೊಂಡಂತೆ ಅಪಾರವಾದ ಕೃಷಿ ನಡೆಸಿದ್ದಾರೆ. ಅಲ್ಲದೆ ಅವರು ಬರೆದಿರುವ ಹಲವು ಕಾದಂಬರಿಗಳು ಸಿನಿಮಾಗಳಾಗಿ ಮೂಡಿಬಂದಿವೆ. ಇವುಗಳಲ್ಲಿ ಕಾಡಿನ ಬೆಂಕಿ ನೋಡಿ, ಕಾಡಿನ ಬೆಂಕಿ ಚಿತ್ರ ರಜತ ಕಮಲ ಪ್ರಶಸ್ತಿಯನ್ನು ಪಡೆದರೆ ದ್ವೀಪ ಚಿತ್ರ ಸ್ವರ್ಣ ಕಮಲವನ್ನು ಪಡೆದಿದೆ. ಸೊ ಇವರು ಕಾಡಿನ ಬೆಂಕಿ ಆಗಿರ್ಬೋದು, ದ್ವೀಪ ಇವೆರಡೂ ಕೂಡ ಚಲನಚಿತ್ರಗಳಾಗಿವೆ. ನೋಡಿ, ಕಾಡಿನ ಬೆಂಕಿ ರಜತ ಕಮಲ ಪ್ರಶಸ್ತಿಯನ್ನು ಪಡೆದಿದೆ. ದ್ವೀಪ ಎಂಬತಕ್ಕಂಥ ಚಿತ್ರ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದಿದೆ. ಡಿಸೋಜಾ ಅವರು ಸರಿಸುಮಾರು 75 ಕಾದಂಬರಿಗಳು, 6 ಚಾರಿತ್ರಿಕ ಕಾದಂಬರಿ, ಮಕ್ಕಳಿಗಾಗಿ 25 ಕಾದಂಬರಿ, 9 ಕಥಾ ಸಂಕಲನ ಸಂಗ್ರಹ ಕಥೆಗಳ 2 ಸಂಪುಟಗಳು ಬರೆದಿದ್ದಾರೆ. ಮುಳುಗಡೆಯ ಊರಿಗೆ ಬಂದವರು ಎಂಬ ಮಕ್ಕಳ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ದೊರೆತಿದೆ, ನೆನಪಿರಲಿ. ಡಿಸೋಜಾ ಅವರು 2014 ಆ ವರ್ಷದಲ್ಲಿ ಮಡಿಕೇರಿಯಲ್ಲಿ ನಡೆದಂತಹ 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವಾನ್ವಿತ ಡಾಕ್ಟರೇಟ್ ದೊರೆತಿರತಕ್ಕಂಥದ್ದು. ಇನ್ನು ಡಿಸೋಜಾ ಅವರು ಬರೆದಿರುವ ಕಾದಂಬರಿ ಆಧಾರಿತ ಶ್ರೀನಿವಾಸ ಮೂರ್ತಿ ನಿರ್ದೇಶನದ ಬಳುವಳಿ ನೋಡಲಿ, ಕೊಡ್ಲು ರಾಮಕೃಷ್ಣ ಅವರ ನಿರ್ದೇಶನದ ಬೆಟ್ಟದಾಪುರದ ದಿಟ್ಟ ಮಕ್ಕಳು ಮತ್ತು ಮನು ನಿರ್ದೇಶನದ ಅಂತರ್ಯ ಚಲನಚಿತ್ರಗಳು ಜನಪ್ರಿಯತೆ ಗಳಿಸಿವೆ. ಓಕೆ, ನೆಕ್ಸ್ಟು 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು IVF ತಂತ್ರಜ್ಞಾನ ಬಳಸಿಕೊಂಡು ಹಿಲ್ಡಾ ಎಂಬ ಕರುವನ್ನು ಸೃಷ್ಟಿಸಿದೆ? ಇದನ್ನು ಹಸಿರುಮನೆ ಅನಿಲ ಬಿಡುಗಡೆ ತಡೆಯುವಂತೆ ಹಿಲ್ಡಾದ ಜಿನ್ಗಳನ್ನು ಮಾರ್ಪಡಿಸಲಾಗಿದೆ. ನೋಡಿ, ಈ ಹಿಲ್ಡಾ ಏನಿದೆ, ಈ ಹಸು ಅಂದರೆ ಈ ಕರು ಏನಿದೆ, ಹಸಿರುಮನೆ ಅನಿಲ ನೋಡಿ, ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರೀತಾರೆ. ಸೊ ಇದರ ಎಮಿಷನ್ಸ್ಗಳನ್ನು ಕಂಟ್ರೋಲ್ ಮಾಡುವ ಅಥವಾ ಬಿಡುಗಡೆ ಮಾಡುವುದನ್ನು ನಿಲ್ಲಿಸಿರತಕ್ಕಂಥ ಒಂದು ಜಿನ್ನನ್ನು ಸೃಷ್ಟಿ ಮಾಡಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಕರುವನ್ನು. ಈ ತಳಿಯ ಜಾನುವಾರುಗಳು ಕಡಿಮೆ ಪ್ರಮಾಣದ ಮೀಥೇನ್ ಉತ್ಪಾದಿಸುತ್ತವೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತಳಿಯ ಜಾನುವಾರುಗಳು ಕಡಿಮೆ ಪ್ರಮಾಣದ ಮೀಥೇನ್ ಉತ್ಪಾದಿಸುತ್ತವೆ.
ಸೊ ಮೀಥೇನ್ ಕಡಿಮೆಯಿಂದಾಗಿ ಹಸಿರು ಮನೆ ಅನಿಲ ಬಿಡುಗಡೆಯಾಗುವುದು ಕಡಿಮೆಯಾಗುತ್ತದೆ. ಸೊ ಈ ಕಾರಣಕ್ಕಾಗಿ ಹಿಲ್ಡಾ ಎಂಬ ಕರುವನ್ನು ಸೃಷ್ಟಿಸಿದೆ. ಸೊ ಯಾವ ದೇಶ ಅಂತ ಕೇಳ್ತಾರೆ, ಬ್ರಿಟನ್ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಪರಿಸರ ರಕ್ಷಕ ಹಿಲ್ಡಾ. ಹಾಗಾದರೆ ಏನಿದು ಹಿಲ್ಡಾ? ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ಬ್ರಿಟನ್ನಲ್ಲಿ ತಯಾರಿಸಲಾಗಿದೆ. ನೋಡಿ, ಪರಿಸರಕ್ಕೆ ಹಸಿರುಮನೆ ಅನಿಲ ಎಷ್ಟು ಅಪಾಯಕಾರಿ ಎಂಬ ವಿಚಾರ ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಡೈರಿ ಉದ್ಯಮ ಪರಿಸರಕ್ಕೆ ಮಾರಕವಾಗುತ್ತಿದೆ ಎಂಬ ಕಳವಳವೂ ಇದೆ. ಇದೇ ಕಾರಣಕ್ಕೆ ಡೈರಿ ಉತ್ಪನ್ನ ಬಳಕೆ ಕಡಿಮೆ ಮಾಡಬೇಕೆಂಬ ಜಾಗೃತಿ ನುಡಿಗಳು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಕೇಳಿಬರುತ್ತದೆ. ಈ ಸಮಸ್ಯೆ ಆತಂಕಕ್ಕೆ ಶಾಶ್ವತ ಉತ್ತರ ಅಥವಾ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಬ್ರಿಟನ್ನಲ್ಲಿ ನಡೆದಿದೆ. IVF ತಂತ್ರಜ್ಞಾನ ಬಳಸಿಕೊಂಡು ಹಿಲ್ಡಾ ಎಂಬ ಕರುವನ್ನು ಬ್ರಿಟನ್ನಲ್ಲಿ ಸೃಷ್ಟಿಸಲಾಗಿದೆ. ಈ ಹಿಲ್ಡಾ ವಿಶೇಷತೆಯ ಆಧಾರವಾಗಿದೆ. ಹಸಿರುಮನೆ ಅನಿಲ ಬಿಡುಗಡೆ ತಡೆಯುವಂತೆ ಹಿಲ್ಡಾದ ಜಿನ್ಗಳನ್ನು ಮಾರ್ಪಡಿಸಲಾಗಿದೆ. ಈ ತಳಿಯ ಜಾನುವಾರುಗಳು ಕಡಿಮೆ ಪ್ರಮಾಣದ ಮೀಥೇನನ್ನು ಉತ್ಪಾದಿಸುತ್ತವೆ. ನೋಡಿ, ಗಮನಿಸಿ, ಸಾಮಾನ್ಯವಾಗಿ ಹಸುಗಳು ಹೊರಸೂಸುವ ಮೀಥೇನ್ ವಾತಾವರಣವನ್ನು ಇಂಗಾಲದ ಡೈಆಕ್ಸೈಡ್ಗಿಂತ 28 ಪಟ್ಟು ಹೆಚ್ಚು ಉತ್ಪಾದಿಸುತ್ತವೆ. ಹೀಗಾಗಿ ಕಡಿಮೆ ಇಂಗಾಲದ ಡೈಆಕ್ಸೈಡ್ ಸೂಸುವ ಉದ್ದೇಶದಿಂದಲೇ ಹಿಲ್ಡಾಗೆ ಜೀವ ನೀಡಲಾಗಿದೆ. ಇದೇ ತಳಿಯನ್ನು ಭವಿಷ್ಯದಲ್ಲಿ ಹೆಚ್ಚು ಸೃಷ್ಟಿಸುವುದರಿಂದ ಪರಿಸರ ರಕ್ಷಣೆ ಸಾಧ್ಯವಾಗಲಿದೆ ಎಂದು ವಿಜ್ಞಾನಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಓಕೆ, ನೆಕ್ಸ್ಟು 11ನೇ ಕ್ವೆಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಹಂದಿ ವಧೆ ಹಗರಣ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಇಂಗ್ಲೀಷಲ್ಲೂ ಇಂಪಾರ್ಟೆಂಟದು. ಫಿಗ್ ಬುಚರಿಂಗ್ ಸ್ಕ್ಯಾಮ್ ಅಂತ ಕರೀತಾರೆ, ಹಂದಿ ವಧೆ ಪ್ರಕರಣ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ನೋಡಿ, ಇದೊಂದು ಹೂಡಿಕೆ ಮೂಲಕ ವಂಚನೆ ಮಾಡುವ ಹಗರಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣ. ಹಂದಿ ವಧೆ ಹಗರಣ ತುಂಬಾ ಸುದ್ದಿಯಲ್ಲಿದೆ. ಸೊ ನೋಡಿ, ಹಂದಿ ವಧೆ ಹೂಡಿಕೆ ಹಗರಣ, ಇದೊಂದು ಹೂಡಿಕೆ ಹಗರಣ ಅಂತಕ್ಕಂಥದ್ದು ನೆನಪಿರಬೇಕು. ನೋಡಿ, ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಆಕರ್ಷಕ ಹೂಡಿಕೆ, ದುಪ್ಪಟ್ಟು ಲಾಭದ ಆಶೆ ತೋರಿಸಿ ವಂಚಿಸುವ ವ್ಯವಸ್ಥಿತ ಜಾಲವೊಂದು ಕಾರ್ಯಾಚರಿಸುತ್ತಿದ್ದು, ದೇಶದ ಅಸಂಖ್ಯಾತ ನಿರುದ್ಯೋಗಿ ಯುವಜನರು, ಗೃಹಿಣಿಯರು, ವಿದ್ಯಾರ್ಥಿಗಳು ಮತ್ತಿತರರು ಇದರ ಬಲೆಗೆ ಬಿದ್ದು ದಿನನಿತ್ಯ ನೂರಾರು ಒಂದು ಮೊತ್ತದ ಹಣ ಕಳೆದುಕೊಳ್ತಾ ಇದ್ದಾರೆ. ಸೊ ನೋಡಿ, ಈ ಒಂದು ಮಾಹಿತಿ ಗಮನಿಸಿ, ಏನು ಮಾಹಿತಿ ಇದೆ ಅಂತ ಅಂದರೆ, ಚೀನಾದಲ್ಲಿ 2016ರಲ್ಲಿ ಆರಂಭವಾದ ಈ ಜಾಲ ಇದೀಗ ವಿಶ್ವದಾದ್ಯಂತ ಕೋಟ್ಯಾಂತರ ಜನರನ್ನು ವಂಚಿಸುತ್ತಿದೆ. ಹೆಚ್ಚಾಗಿ ಸೈಬರ್ ಕದಿಮರು ಗೂಗಲ್ ಸರ್ವಿಸ್ ವೇದಿಕೆಯನ್ನು ಬಳಸಿಕೊಂಡು ಹೂಡಿಕೆಯ ಜಾಹೀರಾತು ಲಿಂಕ್ ನೀಡಿ ಹಗರಣ ಜಾಲ ಬೀಸುತ್ತಾರೆ. ಇಂಥ ಹಗರಣಕ್ಕೆ ಹಂದಿ ವಧೆ ಹಗರಣ ಅಥವಾ ಹೂಡಿಕೆ ಹಗರಣ ಎಂಬ ಹೆಸರೂ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಿ, ಚೀನಾದಲ್ಲಿ ಆರಂಭ ಇದು. ಈ ಹಗರಣವು ಮೊದಲಿಗೆ 2016ರಲ್ಲಿ ಚೀನಾದಲ್ಲಿ ಶುರುವಾಯಿತು. ಸೈಬರ್ ಕ್ರಿಮಿನಲ್ಗಳು ಸುಲಭವಾಗಿ ಮೋಸ ಹೋಗಬಹುದಾದ ವ್ಯಕ್ತಿಗಳ ವಿಶ್ವಾಸ ಗಳಿಸಿ ನಂತರ ಕ್ರಿಪ್ಟೋ ಕರೆನ್ಸಿ ಅಥವಾ ಇತರೆ ಆಕರ್ಷಕ ಯೋಜನೆಗಳಲ್ಲಿ ಹಣ ಹೂಡುವಂತೆ ಆಮಿಷವೊಡ್ಡುತ್ತಾರೆ. ಹಂದಿಗಳನ್ನು ಚೆನ್ನಾಗಿ ತಿನ್ನಿಸಿ ಕೊಬ್ಬಿಸಿದ ಬಳಿಕ ಕಸಾಯಿಖಾನೆಗೆ ತಳ್ಳುವಂತೆ ಇಲ್ಲೂ ಹೂಡಿಕೆದಾರರ ವಿಶ್ವಾಸ ಗಳಿಸಿ ಸಾಕಷ್ಟು ಹಣ ಹೂಡಿಕೆ ಮಾಡಿಸಿದ ನಂತರ ವಂಚನೆ ಮಾಡಲಾಗುತ್ತದೆ. ಸೊ ಇದನ್ನು ಗಮನಿಸಬೇಕು. ಇದು ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.